ಹಾಯ್ ಫ್ರೆಂಡ್ಸ್. ಥ್ಯಾಂಕ್ ಯು ಎಲ್ಲರೂ ನಿಮ್ಮ ಪ್ರೀತಿನ ತುಂಬ ಕೊಡ್ತಾ ಇದ್ದೀರಾ ನಮ್ಮ ವಿಡಿಯೋಗಳಿಗೆ. ಥ್ಯಾಂಕ್ ಯು ವೆರಿ ಮಚ್. ಹಾಗೆ ಇವತ್ತು ಹೊಸ ಟಾಪಿಕ್ ಜೊತೆಗೆ ಬಂದಿದ್ದೀವಿ. ಬೆನ್ನು ಅನ್ನೋದು ಇವಾಗಿನ ಒಂದು ಜನ್ರೇಷನಲ್ಲಿ ಕಾಮನ್ ಆಗಿಬಿಟ್ಟಿದೆ. ಆಲ್ಮೋಸ್ಟ್ ಆಲ್ ಎಲ್ರಿಗೂ ಬೆನ್ನು ಇರುತ್ತೆ. ಬೆನ್ನುವಿಗೆ ಸುಮಾರು ರೀಸನ್ಸ್ ಇರುತ್ತೆ, ಬಟ್ ಯಾಕೆ ಏನು ಅಂತ ನಮ್ಗಳಿಗೆ ಗೊತ್ತಿರಲ್ಲ. ಇವತ್ತು ಆ ಟಾಪಿಕ್ ಬಗ್ಗೆ ನಮ್ಮ ಡಾಕ್ಟರ್ ಮಾತಾಡ್ತಾರೆ. ನಮಸ್ತೆ ವೀಕ್ಷಕರೇ, ಎಲ್ಲರೂ ಕ್ಷೇಮವಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತು ಬೆನ್ನು ನೋವಿಗೆ ಕಾರಣಗಳು ಮತ್ತು ಅದರ ಪರಿಹಾರಗಳು ಏನು ಅಂತ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ ಅಂತ. ನೋಡಿ, ಬೆನ್ನು ಸಾಮಾನ್ಯವಾಗಿ ಯಾರಲ್ಲಿ ಕಾಣುತ್ತೆ? ಇವಾಗ ನೋಡಿದ್ರೆ ಒಂದು 10 ಜನರಲ್ಲಿ 5ರಿಂದ 6 ಜನಕ್ಕೆ ಬೆನ್ನು ಇದ್ದೇ ಇರುತ್ತೆ. ಯಾಕೆ ಹಿಂಗೆ ಅಂತಂದರೆ, ಒಂದು ನಮ್ಮ ಲೈಫ್ ಸ್ಟೈಲ್ ಹಂಗೆ ಆಗ್ತಾಯಿದೆ. ಲೈಫ್ ಸ್ಟೈಲಲ್ಲಿ ನಮ್ಮ ಆಹಾರ ಪದ್ಧತಿ ಇರ್ಬೋದು, ಅಥವಾ ನಮ್ಮ ಡೇ ಟು ಡೇ ಆ್ಯಕ್ಟಿವಿಟೀಸ್ ಇರ್ಬೋದು. ಇವುಗಳಿಂದ ಬೆನ್ನು ಒಂದು ಸ್ವಲ್ಪ ಸರ್ವೇ ಸಾಧಾರಣ ಅಂತ ಕಾಣಿಸ್ತಾ ಇದೆ. ಹಾಗಂದರೆ ಮುಖ್ಯವಾಗಿ ಬೆನ್ನು ಬರಲಿಕ್ಕೆ ಕಾರಣಗಳ್ಯಾವುದು? ಮೊದಲನೇದಾಗಿ ಸೆಡೆಂಟರಿ ಲೈಫ್ ಸ್ಟೈಲ್ ಅಂತ ಹೇಳ್ತೀವಿ. ಅಂದರೆ ಹೆಚ್ಚು ಕ್ರಿಯಾಶೀಲರಾಗಿಲ್ಲದೆ ಇರುವಂಥದ್ದು ಕೂಡ ಬೆನ್ನುವಿಗೆ ಕಾರಣ ಆಗುತ್ತೆ. ಯಾಕೆ ಅಂತಂದರೆ, ಕಂಟಿನ್ಯೂಸ್ ಆಗಿ ಒಂದೇ ಕಡೆ ಕೂತ್ಕೊಳ್ಳೋದ್ರಿಂದ, ಕಂಟಿನ್ಯೂಸ್ ಆಗಿ ಮಲ್ಕೊಂಡೇ ಇರೋದ್ರಿಂದ ಏನಾಗುತ್ತೆ, ಬೆನ್ನು ಹುರಿಗೆ ಸರಿಯಾದ ರಕ್ತ ಚಲಾವಣೆ ಆಗೋದಿಲ್ಲ, ಅಲ್ಲಿ ಸರಿಯಾಗಿ ನಾವು ತಗೊಳ್ಳುವಂಥ ಆಹಾರದ ನ್ಯೂಟ್ರಿಯೆಂಟ್ಸ್ ಸಿಗೋದಿಲ್ಲ, ಮತ್ತು ಅಲ್ಲಿ ಎಕ್ಸಸೈಸ್ ಆಗೋದಿಲ್ಲ, ರಕ್ತ ಚಲಾವಣೆ ಆಗದೆ ಕಾರಣ ಬೆನ್ನು ಬರಲಿಕ್ಕೆ ಕಾರಣ ಆಗುತ್ತೆ. ಮೊದಲನೇದು. ಎರಡನೇದು, ಈ ತುಂಬ ಹೊತ್ತು ಕುಂತ್ಕೊಂಡು ಕೆಲಸ ಮಾಡುವಂಥ ವ್ಯಕ್ತಿಗಳಲ್ಲಿ, ಈಗ ಅವ್ರದ್ದು ನೇಚರ್ ಆಫ್ ಜಾಬ್ ಹಾಗೇ ಇರುತ್ತೆ. ಕಂಟಿನ್ಯೂಸ್ ಆಗಿ ಒಂದು 8 ಗಂಟೆ ನಾನು ನೋಡ್ತೀನಿ ಬೆನ್ನು ಅಂತ ಬರ್ತಾರೆ. ಈ ಕೆಲಸ ಏನಂತ ಕೇಳಿದ್ರೆ 8 ಗಂಟೆ ಕುಂತ್ಕೊಂಡೇ ಕೆಲಸ ಮಾಡಬೇಕು ಸರ್. ಖಂಡಿತವಾಗ್ಲೂ ಕಂಟಿನ್ಯೂಸ್ ಆಗಿ ಕೂತ್ಕೊಳ್ಳೋದ್ರಿಂದ, ನೋಡಿ, ನಾವು ಕೂತ್ಕೊಂಡ್ವಿ ಅಂತಂದರೆ ಬೆನ್ನುರಿ ಮೇಲೆ ಯಾವುದೂ ಪ್ರೆಷರ್ ಇಲ್ಲ ಅಂತ ಅಂದ್ಕೊಳ್ತೀವಿ. ಹಾಗಲ್ಲ. ಕೂತ್ಕೊಂಡಿರುವಾಗಲೂ ಕೂಡ 30% ಬೆನ್ನುಹುರಿ ಮೇಲೆ ಪ್ರೆಷರ್ ಇರುತ್ತೆ. ನಿಂತ್ಕೊಂಡಾಗ ಅದು ಒಂದು 40-45% ಜಾಸ್ತಿ ಆಗ್ತದೆ. ಮುಂದೆ ಬಗ್ಗಿದಾಗ ಅದು ಒಂದು 60ರಿಂದ 70-80% ತನಕ ಜಾಸ್ತಿ ಆಗುತ್ತೆ. ಇನ್ನು ಮುಂದೆ ಬಗ್ಗೆ ನಾವೇನಾದರೂ ಲಿಫ್ಟ್ ಮಾಡ್ತೀವಿ ಅಂದರೆ ಅದು ಮೋರ್ ದೆನ್ 100% ನಮ್ಮ ಬೆನ್ನುರಿ ಮೇಲೆ ಪ್ರೆಷರ್ ಬೀಳುತ್ತೆ. ಹಾಗಾಗಿ ಕಂಟಿನ್ಯೂಸ್ ಆಗಿ ಕೂತ್ಕೊಂಡು ಕೆಲಸ ಮಾಡುವಂಥವ್ರಲ್ಲೂ ಕೂಡ ಬೆನ್ನು ಹೆಚ್ಚಾಗಿ ಕಾಣುತ್ತೆ. ಅದನ್ನು ಬಿಟ್ಟರೆ ಬೇರೆಯವರಲ್ಲಿ ನೋಡಿದ್ರೆ, ಈಗ ತುಂಬ ಭಾರವಾದಂಥ ಕೆಲಸವನ್ನು ಮಾಡುವಂಥವ್ರು, ಈಗ ಹೆವಿ ಲಿಫ್ಟ್ ಮಾಡುವಂಥ ಕೆಲಸ ಆಗಿರುತ್ತೆ, ಲೇಬರ್ ವರ್ಕ್ಸ್ ಆಗಿರ್ಬೋದು, ಬೇರೆ ಏನಾದರೂ ಲಿಫ್ಟಿಂಗ್ ವರ್ಕ್ಸ್ ಆಗಿರ್ಬೋದು, ಅದರಿಂದ ಏನಾಗುತ್ತೆ, ಮುಂದೆ ಬಗ್ಗೆ ಭಾರ ಎತ್ತಬೇಕಾಗುತ್ತೆ. ಅವರು ಬೆನ್ನೋವು ಬರಲಿಕ್ಕೆ ಅವರಲ್ಲಿ ಬೆನ್ನು ಹೆಚ್ಚಾಗಿ ಕಾಣಿಸ್ಕೊಳ್ತದೆ. ಅದನ್ನು ಬಿಟ್ಟರೆ ಈಗ ಗರ್ಭಿಣಿ ಸ್ತ್ರೀಯರಲ್ಲಿ ಈಗ ಸಿಜರಿನ್ ಸೆಕ್ಷನ್ ಆಯಿತು ಅಂತ ಹೇಳಿದ್ರೆ ಅದರಿಂದನೂ ಕೂಡ ಲಂಬಾರ್ ಡಿಸ್ಕ್ ಪಂಚರ್ ಆಗಿರುತ್ತೆ. ಅದರಿಂದ ಕೂಡ ಮುಂದೆ ಹೋಗಿ ಅವರಿಗೆ ಬೆನ್ನು ಬರುವಂಥ ಕಾಣಿಸ್ಕೊಳ್ಬೋದಾಗುತ್ತೆ. ಅದನ್ನು ಬಿಟ್ಟರೆ ಬಿದ್ದು ಪೆಟ್ಟಾಗಿ ಅದಕ್ಕೂ ಕೂಡ ಬೆನ್ನು ಬರುವಂಥ ಕಾರಣ ಇರುತ್ತೆ. ಇನ್ನೂ ಒಂದು ಕಾರಣ ನೋಡಿದ್ರೆ, ಹೆಚ್ಚಾಗಿ ಡ್ರೈವ್ ಮಾಡುವಂಥವರಲ್ಲಿ, ಸ್ಪೆಷಲಿ 2 ವೀಲರ್ ಆಗಲಿ ಅಥವಾ 4 ವೀಲರ್ಗಳಲ್ಲಿ ಡ್ರೈವ್ ಮಾಡುವಂಥವ್ರು ಕೂಡ ಬೆನ್ನು ಹೆಚ್ಚಾಗಿ ಕಾಣಿಸ್ಕೊಳುತ್ತೆ. ಅಲ್ಲೂ ಕೂಡ ಕಂಟಿನ್ಯೂಸ್ ಆಗಿ ಕೂತ್ಕೊಳ್ಳೋದ್ರಿಂದ ಬೆನ್ನುರಿ ಮೇಲೆ ಪ್ರೆಷರ್ ಬೀಳುತ್ತೆ. ಬೆನ್ನುರಿಗೆ ಪ್ರೆಷರ್ ಬೀಳೋದ್ರಿಂದ ಇಂಟರ್ವರ್ಟೆಬ್ರಲ್ ಡಿಸ್ಕ್ ಅಂತ ಹೇಳ್ತೀವಿ. ಅಂದರೆ ಎರಡು ವರ್ಟೆಬ್ರಗಳ ನಡುವೆ ಒಂದು ರಬ್ಬರ್ ಥರ ಸ್ಟ್ರಕ್ಚರ್ ಇರುತ್ತೆ. ಅದ್ರ ಮೇಲೆ ಹೆಚ್ಚು ಪ್ರೆಷರ್ ಬೀಳೋದ್ರಿಂದ ಕಂಟಿನ್ಯೂಸ್ ಆಗಿ ಬೆನ್ನು ಬರೋದು ಸಾಮಾನ್ಯ ಆಗಿಬಿಡುತ್ತೆ. ಇವುಗಳು ಮುಖ್ಯ ಕಾರಣ ಆಗುತ್ತೆ ಯಾಕೆ ಬೆನ್ನು ಬರುತ್ತೆ ಅಂತ. ಇನ್ನೂ ಒಂದು ಇಂಪಾರ್ಟೆಂಟ್ ಕಾರಣ, ಸರಿಯಾದ ನರಿಷ್ಠ ಫುಡ್ ತಗೊಳ್ಳದಿರೋದ್ರೂ ಕೂಡ ಬೆನ್ನು ಬರ್ಬೋದು. ಈಗ ಕಾರಣಗಳು ಗೊತ್ತಾಯಿತು, ಬೆನ್ನು ಬರೋದು ಹೇಗೆ ಅಂಥೇಳಿ. ಈಗ ಬಂದ ನಂತರ ಈಗ ಹೇಗೆ ಅವಾಯ್ಡ್ ಮಾಡೋದು? ಒಂದು ಮುಖ್ಯವಾದ ಅಂಶ, ಒಂದು ಬೆನ್ನು ಬರದೇ ಇರೋಂಗೆ ನೋಡ್ಕೊಳ್ಳೋದು ಹೆಂಗೆ, ಮತ್ತು ಬೆನ್ನು ಇರುವಂಥವ್ರು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಮೊದಲನೇದಾಗಿ, ಬೆನ್ನು ಬರದೇ ಇರೋಂಗೆ ನೋಡ್ಕೊಳ್ಳೋದು ಹೆಂಗೆ? ಈಗ ಓಕೆ ಫೈನ್, ಏನು ತೊಂದರೆ ಇಲ್ಲಪ್ಪ, ಬೆನ್ನು ಬರಬಾರ್ದು ಅಂತಂದರೆ ಇವುಗಳನ್ನ ಫಾಲೋ ಮಾಡಿ. ಏನು ಮಾಡೋದು? ನೀವು ಒಂದು ಸ್ವಲ್ಪ ಥ್ರೋಟ್ ದ ಡೇ ಆ್ಯಕ್ಟಿವ್ ಆಗಿರಬೇಕು. ಅಂದರೆ ಕ್ರಿಯಾಶೀಲರಾಗಿರಬೇಕು. ಒಂದೇ ಕಡೆ ಕೂತ್ಕೊಂಡು ಒಂದೇ ಕಡೆ ಮಲ್ಕೊಂಡು ಸೆಡೆಂಟರಿ ಲೈಫ್ ಸ್ಟೈಲ್ ಅಂತ ಹೇಳ್ತೀವಿ, ಅದನ್ನು ಅವಾಯ್ಡ್ ಮಾಡಿ ಸ್ವಲ್ಪ ಕ್ರಿಯಾಶೀಲರಾಗಿರಿ. ಬೆಳಗಿನ ಜಾವ ಒಂದು ಸ್ವಲ್ಪ ಎಕ್ಸಸೈಸ್ ಮಾಡಲೇಬೇಕು. ಎಕ್ಸಸೈಸ್ ಮಾಡೋದ್ರಿಂದ ಏನಾಗ್ತದೆ, ಬೆನ್ನು ಹುರಿಗೆ ಸರಿಯಾದ ರಕ್ತ ಚಲಾವಣೆ ಆಗುತ್ತೆ. ಸರಿಯಾದ ರಕ್ತ ಚಲಾವಣೆ ಆಗ್ತಾ ಅಲ್ಲಿ ನ್ಯೂಟ್ರಿಷನ್ ಕೂಡ ತಲುಪುತ್ತೆ, ಮತ್ತು ಫ್ಲೆಕ್ಸಿಬಲ್ ಇರ್ತದೆ ನಮ್ಮ ಬೆನ್ನು ಹುರಿ. ಹಾಗಾಗಿ ಬೆನ್ನು ಹುರಿ ಮತ್ತು ಕ್ಷಮತೆಯನ್ನು ಪಡ್ಕೊಳ್ತದೆ, ಕಾರ್ಯಕ್ಷಮತೆ. ನಾವೇನಾದರೂ ಒಂದು ಸ್ವಲ್ಪ ಹೆಚ್ಚಿಗೆ ಕೆಲಸ ಮಾಡಿದ್ವಿ, ಸ್ಟ್ರೈನ್ ಜಾಸ್ತಿ ಆಯಿತು, ಫಿಸಿಕಲ್ ಸ್ಟ್ರೈನ್ ತಡ್ಕೊಳ್ಳುವಂಥ ಕೆಪಾಸಿಟಿ ಬರುತ್ತೆ. ಹಾಗಾಗಿ ಒಂದು ಸ್ವಲ್ಪ ಕ್ರಿಯಾಶೀಲರಾಗಿರಬೇಕು, ಎಕ್ಸಸೈಸ್ಗಳನ್ನ ಮಾಡಬೇಕು. ಎಕ್ಸಸೈಸ್ಗಳು ಯಾವುದು ಅಂದರೆ ಫಾರ್ವರ್ಡ್ ಬೆಂಡಿಂಗ್ ಇರ್ತದೆ. ಸಿಂಪಲಾಗಿ ಹೇಳೋದು, ಸೂರ್ಯ ನಮಸ್ಕಾರದಲ್ಲಿ ಎಲ್ಲ ಪೊಸಿಷನ್ಸು ಬಂದು ಹೋಗುತ್ತೆ. ಅವುಗಳನ್ನ ಮಾಡೋದ್ರಿಂದ ತುಂಬ ಅನುಕೂಲ ಆಗುತ್ತೆ. ಮತ್ತೇನು ಮಾಡೋದು? ಹೆಚ್ಚು ಹೊತ್ತು ಒಂದೇ ಕಡೆ ಕೂತ್ಕೊಳ್ಳದೇ ಇರುವಂಥದ್ದು. ಒಂದೇ ಕಡೆ ಕೂತ್ಕೊಂಡಿದ್ದೀರ ಒಂದು ಅರ್ಧ ಗಂಟೆ, ಮುಕ್ಕಾಲು ಗಂಟೆ, ಎದ್ದು ಒಂದು 5 ನಿಮಿಷ ಓಡಾಡಬೇಕು, ಮತ್ತೆ ಬಂದು ಕೂತ್ಕೊಂಡು. ಹಿಂಗೆ ನೀವು ಆಲ್ಟರ್ನೇಟಿವ್ ಆಗಿ ಫಾಲೋ ಮಾಡೋದ್ರಿಂದ ಬೆನ್ನು ಬರದೇ ಇರೋಂಗೆ ಟ್ರೈ ಮಾಡ್ಬೋದು.
ಮತ್ತೇನು ಮಾಡೋದು? ಸೊ ದಿನನಿತ್ಯ ನಾವು ಅಭ್ಯಂಗ ಅಂತ ಹೇಳ್ತೀವಿ, ಆಯಿಲ್ ಮಸಾಜ್ ಅಂತ ಏನು ಹೇಳ್ತೀವಿ, ಅದನ್ನು ಮಾಡ್ತಾ ಬಂದರೂ ಕೂಡ ಖಂಡಿತವಾಗ್ಲೂ ಬೆನ್ನೂರಿಗೆ ನಮ್ಮ ನರಿಷ್ಮೆಂಟ್ ಸಿಗುತ್ತೆ, ಅಲ್ಲಿ ರಕ್ತ ಚಲಾವಣೆ ಸರಿ ಆಗ್ತದೆ, ಬೆನ್ನು ಬರದೇ ಇರೋಂಗೆ, ವಾತ ಜಾಸ್ತಿಯಾಗಿ ಬೆನ್ನು ಬರದೇ ಇರೋಂಗೆ ನಾವು ಕಾಪಾಡ್ಕೊಳ್ಬೋದು. ಹಾಗಾಗಿ ದಿನನಿತ್ಯ ಲೈಕ್ ಆಯಿಲ್ ಮಸಾಜ್ ಅಥವಾ ಅಭ್ಯಂಗ ಅಂತ ಏನು ಹೇಳ್ತೀವಿ ಅದನ್ನು ನೀವು ಫಾಲೋ ಮಾಡಬೇಕು. ಯಾವುದಾದ್ರೂ ಎಣ್ಣೆನ ಬಳಸಿ ಫಾಲೋ ಮಾಡಿ. ಅದನ್ನು ಬಿಟ್ಟರೆ ನಾವು ಮುಂದೆ ಬಗ್ಗೆ ಏನಾದರೂ ಭಾರವಾದ ವಸ್ತುಗಳನ್ನ ಎತ್ತಬೇಕಾದ್ರೆ ಒಂದು ಸ್ವಲ್ಪ ಗಮನದಲ್ಲಿರಬೇಕು. ನಮ್ಮ ಕೆಪಾಸಿಟಿಗಿಂತಲೂ ಹೆಚ್ಚು ಭಾರ ಇತ್ತು ಅಂದರೆ ಅದನ್ನು ಎತ್ತದೇ ಇರೋದೇ ಒಳ್ಳೆಯದು, ಅಥವಾ ಇನ್ನೊಬ್ಬರು ಸಹಾಯ ಪಡ್ಕೊಂಡು ಎತ್ತೋದು ಒಳ್ಳೆಯದು. ಯಾಕಂದರೆ ಹೆಚ್ಚಿನ ಬೆನ್ನುರಿಯ ಸಮಸ್ಯೆಗಳು, ಇಂಟರ್ವರ್ಟೆಬ್ರಲ್ ಡಿಸ್ಕ್ ಪ್ರೊಲ್ಯಾಪ್ಸ್ ಅಂತೀವಿ, ಈ ಥರದ್ದು ಸ್ಪಾಂಡಿಲೈಸಿಸ್ ಅಂತೀವಿ, ಈ ಥರ ತೊಂದರೆಗಳು ಕಾಣಿಸ್ಕೊಳ್ಳುವಂಥದ್ದು ಈ ಸಂದರ್ಭದಲ್ಲೇ. ಹಾಗಾಗಿ ಮುಂದೆ ಬಗ್ಗೆ ಭಾರ ಎತ್ತುವಾಗ ಒಂದು ಸ್ವಲ್ಪ ಗಮನ ಇರಲಿ. ಅದು ನಿಮ್ಮ ಕೆಪಾಸಿಟಿಗಿಂತಲೂ ಹೆಚ್ಚಿತ್ತು ಅಂದರೆ ಇನ್ನೊಬ್ಬರು ಸಹಾಯ ಪಡೀರಿ, ಅಥವಾ ಭಾರವಾದ ವಸ್ತುಗಳನ್ನ ಮುಂದೆ ಬಗ್ಗೆ ಎತ್ತೋದಕ್ಕಿಂತಲೂ ಬೇರೆ ವಿಧಾನದಲ್ಲಿ ಅದನ್ನ ಎತ್ತಲಿಕ್ಕೆ ಪ್ರಯತ್ನ ಮಾಡೋದ್ರಿಂದ ನಾವು ಬೆನ್ನು ಬರದೇ ಇರೋಂಗೆ ತಡ್ಕೊಳ್ಬೋದು. ಮತ್ತು ಹೈ ಕುಷನಿಂಗ್ ಬೆಡ್ಸ್ ಅಂತ ಹೇಳ್ತೀವಿ, ತುಂಬ ಕುಷನಿಂಗ್ ಇರುವಂಥ ಬೆಡ್ಗಳನ್ನ ಕಂಟಿನ್ಯೂಸ್ ಆಗಿ ಬಳಸೋದ್ರಿಂದ ಕೂಡ ಬೆನ್ನು ಬರುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಅದ್ರ ಬಗ್ಗೆ ಒಂದು ಸ್ವಲ್ಪ ಗಮನ ಇರಲಿ. ಟೂ ವೀಲರ್ ಮೇಲೆ ಜಾಸ್ತಿ ಓಡಾಡ್ತೀರಾ, ಸೊ ತಗ್ಗು ದಿನ ಬಂತು, ಅಲ್ಲಿ ಒಂದು ಸ್ವಲ್ಪ ಗಮನ ಇಟ್ಕೊಂಡು ನಿಧಾನವಾಗಿ ಓಡಿಸಿ. ಈ ಬೆನ್ನುರಿ ಮೇಲೆ ಹೆಚ್ಚಿನ ಪ್ರೆಷರ್ ಬೀಳ್ದಿರಂಗೆ, ಇಂಟರ್ವರ್ಟೆಬಲ್ ಡಿಸ್ಕ್ ಮೇಲೆ ಹೆಚ್ಚು ಪ್ರೆಷರ್ ಬೀಳ್ದಿರಂಗೆ ನೋಡ್ಕೊಂಡ್ರಿ ಅಂತಂದರೆ ಖಂಡಿತವಾಗ್ಲೂ ಬೆನ್ನು ಬರದೇ ಇರೋಂಗೆ ನೀವು ಕಾಪಾಡ್ಕೊಳ್ಬೋದು. ಹಾಗಾದರೆ ಇದು ಬೆನ್ನು ಬರದೇ ಇರೋಂಗೆ ನೋಡ್ಕೊಳ್ಳೋದು ಹೆಂಗಂತಾಯ್ತು. ಈಗ ಬೆನ್ನು ಇರೋರು ಏನು ಮಾಡೋದು? ಖಂಡಿತವಾಗ್ಲೂ ಬೆನ್ನು ಇರೋರು ಕೂಡ ಇವುಗಳನ್ನೆಲ್ಲ ಪಾಲಿಸಬೇಕು. ಸೊ ಏನು ಮಾಡೋದು? ಬೆನ್ನುವಿದೆ, ಒಂದೇ ಕಡೆ ಕೂತ್ಕೊಂಡು ಅರ್ಧ ಗಂಟೆಗಿಂತಲೂ ಹೆಚ್ಚು ಕೂಡ್ತೀರಾ, ಅವಾಯ್ಡ್ ಮಾಡಿ. ಒಂದು 5 ನಿಮಿಷ ಓಡಾಡಿ ಬಂದು ಕೂತ್ಕೊಳ್ಳಿ, ಮತ್ತು ನಿಮ್ಮ ಕೆಲಸ ಕಂಟಿನ್ಯೂ ಮಾಡಿ. ಹೈ ಕುಷನಿಂಗ್ ಗಾದಿಗಳ ಮೇಲೆ, ಬೆಡ್ಗಳ ಮೇಲೆ ಮಲಗಬೇಡಿ. ಗಟ್ಟಿ ಮಂಚದ ಮೇಲೆ ನೀವು ಬ್ಲ್ಯಾಂಕೆಟ್ಸ್ ಹಾಕ್ಕೊಂಡು ಸ್ವಲ್ಪ ಕುಷನಿಂಗ್ ಮಾಡಿಕೊಂಡು ಮಲಗ್ಬೋದು. ಮುಂದೆ ಬಗ್ಗೆ ಯಾವುದೇ ಭಾರವಾದಂಥ ವಸ್ತುಗಳನ್ನ ಎತ್ತಲೇಬೇಡಿ. ಮುಂದೆ ಬಗ್ಗೆ ಭಾರ ಎತ್ತುವಾಗ ಒಂದು ಸ್ವಲ್ಪ ಗಮನ ಇರಲಿ. ಅದು ನಿಮ್ಮ ಕೆಪಾಸಿಟಿಗಿಂತಲೂ ಹೆಚ್ಚಿತ್ತು ಅಂದರೆ ಇನ್ನೊಬ್ಬರು ಸಹಾಯ ಪಡೀರಿ, ಅಥವಾ ಭಾರವಾದ ವಸ್ತುಗಳನ್ನ ಮುಂದೆ ಬಗ್ಗೆ ಎತ್ತೋದಕ್ಕಿಂತಲೂ ಬೇರೆ ವಿಧಾನದಲ್ಲಿ ಅದನ್ನ ಎತ್ತಲಿಕ್ಕೆ ಪ್ರಯತ್ನ ಮಾಡೋದ್ರಿಂದ ನಾವು ಬೆನ್ನು ಬರದೇ ಇರೋಂಗೆ ತಡ್ಕೊಳ್ಬೋದು. ಮತ್ತು ಹೈ ಕುಷನಿಂಗ್ ಬೆಡ್ಸ್ ಅಂತ ಹೇಳ್ತೀವಿ, ತುಂಬ ಕುಷನಿಂಗ್ ಇರುವಂಥ ಬೆಡ್ಗಳನ್ನ ಕಂಟಿನ್ಯೂಸ್ ಆಗಿ ಬಳಸೋದ್ರಿಂದ ಕೂಡ ಬೆನ್ನು ಬರುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಅದ್ರ ಬಗ್ಗೆ ಒಂದು ಸ್ವಲ್ಪ ಗಮನ ಇರಲಿ. ಟೂ ವೀಲರ್ ಮೇಲೆ ಜಾಸ್ತಿ ಓಡಾಡ್ತೀರಾ, ಸೊ ತಗ್ಗು ದಿನ ಬಂತು, ಅಲ್ಲಿ ಒಂದು ಸ್ವಲ್ಪ ಗಮನ ಇಟ್ಕೊಂಡು ನಿಧಾನವಾಗಿ ಓಡಿಸಿ. ಈ ಬೆನ್ನುರಿ ಮೇಲೆ ಹೆಚ್ಚಿನ ಪ್ರೆಷರ್ ಬೀಳ್ದಿರಂಗೆ, ಇಂಟರ್ವರ್ಟೆಬಲ್ ಡಿಸ್ಕ್ ಮೇಲೆ ಹೆಚ್ಚು ಪ್ರೆಷರ್ ಬೀಳ್ದಿರಂಗೆ ನೋಡ್ಕೊಂಡ್ರಿ ಅಂತಂದರೆ ಖಂಡಿತವಾಗ್ಲೂ ಬೆನ್ನು ಬರದೇ ಇರೋಂಗೆ ನೀವು ಕಾಪಾಡ್ಕೊಳ್ಬೋದು. ಹಾಗಾದರೆ ಇದು ಬೆನ್ನು ಬರದೇ ಇರೋಂಗೆ ನೋಡ್ಕೊಳ್ಳೋದು ಹೆಂಗಂತಾಯ್ತು. ಈಗ ಬೆನ್ನು ಇರೋರು ಏನು ಮಾಡೋದು? ಖಂಡಿತವಾಗ್ಲೂ ಬೆನ್ನು ಇರೋರು ಕೂಡ ಇವುಗಳನ್ನೆಲ್ಲ ಪಾಲಿಸಬೇಕು. ಸೊ ಏನು ಮಾಡೋದು? ಬೆನ್ನುವಿದೆ, ಒಂದೇ ಕಡೆ ಕೂತ್ಕೊಂಡು ಅರ್ಧ ಗಂಟೆಗಿಂತಲೂ ಹೆಚ್ಚು ಕೂಡ್ತೀರಾ, ಅವಾಯ್ಡ್ ಮಾಡಿ. ಒಂದು 5 ನಿಮಿಷ ಓಡಾಡಿ ಬಂದು ಕೂತ್ಕೊಳ್ಳಿ, ಮತ್ತು ನಿಮ್ಮ ಕೆಲಸ ಕಂಟಿನ್ಯೂ ಮಾಡಿ. ಹೈ ಕುಷನಿಂಗ್ ಗಾದಿಗಳ ಮೇಲೆ, ಬೆಡ್ಗಳ ಮೇಲೆ ಮಲಗಬೇಡಿ. ಗಟ್ಟಿ ಮಂಚದ ಮೇಲೆ ನೀವು ಬ್ಲ್ಯಾಂಕೆಟ್ಸ್ ಹಾಕ್ಕೊಂಡು ಸ್ವಲ್ಪ ಕುಷನಿಂಗ್ ಮಾಡಿಕೊಂಡು ಮಲಗ್ಬೋದು. ಮುಂದೆ ಬಗ್ಗೆ ಯಾವುದೇ ಭಾರವಾದಂಥ ವಸ್ತುಗಳನ್ನ ಎತ್ತಲೇಬೇಡಿ. ಮತ್ತು ನೀವು ಈ ಇಂಡಿಯನ್ ವಾಶ್ರೂಮ್ಗಳಕ್ಕಿಂತಲೂ ನೀವು ವೆಸ್ಟರ್ನ್ ಏನು ಕಮೋಡ್ ಇರ್ತದಲ್ಲ ಅವುಗಳನ್ನ ಬಳಸೋದು ನಿಮಗೊಂದು ಸ್ವಲ್ಪ ಉತ್ತಮ ಆಗುತ್ತೆ. ಯಾಕಂದರೆ ಇಂಡಿಯನ್ ವಾಶ್ರೂಮ್ ಬಳಸುವಾಗ ಬೆನ್ನುರಿ ಮೇಲೆ ಒಂದು ಸ್ವಲ್ಪ ಪ್ರೆಷರ್ ಬೀಳ್ತದೆ, ಹಾಗಾಗಿ ಬೆನ್ನು ಇರೋರಿಗೆ ಮಾತ್ರ ಹಾಗಾಗಿ ನೀವು ವೆಸ್ಟರ್ನ್ ಕಮೋಡ್ ಬಳಸೋದು ಉತ್ತಮ ಆಗುತ್ತೆ. ಮತ್ತು ಬೆನ್ನು ತುಂಬ ಜಾಸ್ತಿ ಇತ್ತು ಅಂತಾದರೆ ಕೆಳಗಡೆ ಕುಂತ್ಕೊಂಡು ಮಾಡುವಂಥ ಕೆಲಸಗಳನ್ನ ಸದ್ಯಕ್ಕೆ ಒಂದು ಸ್ವಲ್ಪ ಪೋಸ್ಟ್ಪೋನ್ ಮಾಡಿ, ಸ್ವಲ್ಪ ದಿನಗಳು 1 ತಿಂಗಳು 2 ತಿಂಗಳು ಪೋಸ್ಟ್ಪೋನ್ ಮಾಡಿ, ಅಲ್ಲಿ ತನಕ ನೀವು ಕೆಳಗಡೆ ಕುಂತ್ಕೊಂಡು ಕೆಲಸ ಮಾಡದೇ ಇದ್ದರೆ ಉತ್ತಮ. ಅದನ್ನು ಬಿಟ್ಟರೆ ನಿಯಮಿತವಾದಂಥ ಎಕ್ಸಸೈಸ್ ಇರಲಿ, ನಿಧಾನಕ್ಕೆ ನಿಮ್ಮ ಡಾಕ್ಟರ್ಗಳ ಸಲಹೆ ಪಡ್ಕೊಂಡು ನಿಧಾನಕ್ಕೆ ನೀವು ಒಂದು ಸ್ವಲ್ಪ ಎಕ್ಸಸೈಸ್ ಮಾಡೋದು ತುಂಬ ಉತ್ತಮ. ಅಲ್ಲಿಂದ ಏನಾಗುತ್ತೆ, ನರಿಷ್ಮೆಂಟ್ ಸಿಗುತ್ತೆ ಬೆನ್ನೂರಿಗೆ, ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗುತ್ತೆ, ನೋವು ಕಡಿಮೆ ಆಗಲಿಕ್ಕೆ ಅನುಕೂಲ ಆಗುತ್ತೆ. ಮತ್ತು ಆಯಿಲ್ ಮಸಾಜ್ ಅಂತ ಏನು ಹೇಳ್ತೀವಿ ಅದನ್ನು ಕಂಟಿನ್ಯೂಸ್ ಆಗಿ ನೀವು ಮಾಡಲೇಬೇಕಾಗುತ್ತೆ, ಅದರಿಂದ ಅನುಕೂಲ ಆಗುತ್ತೆ. ನರಿಷಿಂಗ್ ಫುಡ್ಗಳನ್ನ ತೊಗೊಳ್ಳೋದು. ನರಿಷಿಂಗ್ ಫುಡ್ ಅಂತಂದರೆ ಡ್ರೈ ಫ್ರೂಟ್ಸ್ ಇರ್ಬೋದು. ಡ್ರೈ ಫ್ರೂಟ್ಸಲ್ಲಿ ಸ್ಪೆಷಲಿ ಒಣ ದ್ರಾಕ್ಷಿ, ಬಾದಾಮಿ ಇವುಗಳನ್ನ ನೀವು ತೊಗೊಳ್ಳೋದ್ರಿಂದ ಬೆನ್ನೂರಿಗೆ ಸಾಕಷ್ಟು ಶಕ್ತಿ ಸಿಗ್ತದೆ, ಮತ್ತು ಬೆನ್ನುವಿಂದ ನೀವು ಹೊರಗೆ ಬರ್ಬೋದಾಗುತ್ತೆ. ಇದಲ್ದಿರ ಬೆನ್ನುವಿಗೆ ಸಾಕಷ್ಟು ಆಯುರ್ವೇದದಲ್ಲಿ ಟ್ರೀಟ್ಮೆಂಟ್ಗಳಿದೆ. ಸೊ ಕಟಿಬಸ್ತಿ ಅಂತ ಹೇಳ್ತೀವಿ, ಗ್ರೀವಬಸ್ತಿ ಅಂತ ಹೇಳ್ತೀವಿ, ಅಗ್ನಿಕರ್ಮ, ಅಭ್ಯಂಗ, ಮಾತ್ರಾಬಸ್ತಿ, ಇವುಗಳೆಲ್ಲ ತುಂಬ ವೇರಿಯಂಟ್ಸ್ ಆಫ್ ಟ್ರೀಟ್ಮೆಂಟ್ಗಳಿದೆ ಬೆನ್ನುವಿಗೆ. ಯಾವುದು ಲೈಕ್ ತುಂಬ ದಿನಗಳಿಂದ ಇರುವಂಥ ಬೆನ್ನುವುಗಳನ್ನು ಕೂಡ ಆಯುರ್ವೇದದಲ್ಲಿ ಸೂಕ್ತ ಚಿಕಿತ್ಸೆ ಮೂಲಕ ಪರಿಹಾರ ಮಾಡ್ಬೋದು. ಹಾಗಾಗಿ ಇವುಗಳನ್ನೆಲ್ಲ ಪ್ರಯತ್ನ ಮಾಡಿ ಆಗಲೂ ಕೂಡ ಬೆನ್ನುವು ಇದೆ ಅಂತ ಆದರೆ ಖಂಡಿತವಾಗ್ಲೂ ನೀವು ನಿಮ್ಮ ಆಯುರ್ವೇದ ವೈದ್ಯರನ್ನು ಭೇಟಿಯಾಗಿ
ಅವ್ರು ಖಂಡಿತವಾಗ್ಲೂ ನಿಮ್ಮ ತೊಂದರೆಗೆ ಪರಿಹಾರನ ನೀಡ್ತಾರೆ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತೇನೆ. ನಮಸ್ತೆ.